ಇದು ಒಂದು ಫಸ್ಟ್ ಮೂವಿ. RR ಮೂವಿ ಅನ್ನೋದಕ್ಕಿಂತ ನೋಡಿದ್ಮೇಲೆ ಫೀಲ್ ಆಗ್ತದೆ ಇದು ಫ್ಯಾಮಿಲಿ RR ಮೂವಿ ಅಂತ. ಸೊ ಓವರ್ ಆಲ್ ಫ್ಯಾಮಿಲಿ ಬಂದು ಕೂತ್ಕೊಂಡು ತುಂಬಾ ಚೆನ್ನಾಗಿ, ಯಾಕಂದ್ರೆ ಈ ಡೈರೆಕ್ಟ್ರು ನಮ್ಮ ನವನೀತ್ ಅವ್ರು ಆಲ್ರೆಡಿ ಎಲ್ರಿಗೂ ಗೊತ್ತಿರಂಗೆ ಕರವಾ ನವನೀತ್ ಅಂತಾನೆ ಕರೀತಾರೆ, ಯಾಕಂದ್ರೆ ಅವರು RR ಮೂವಿ ಎಕ್ಸ್ಪರ್ಟ್ ಅಂತ ಕರೀತಾರೆ. ಬಟ್ ಅದು ಇನ್ನೊಂದ್ಸಲ ಪ್ರೂವ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲಲ್ಲಿ ಸ್ವಲ್ಪ ಭಯ ಬೀಳ್ಸುತ್ತೆ, ನಗು ತರಿಸುತ್ತೆ. ಒಂದೊಳ್ಳೆ ಕಾಂಟೆಂಟ್, ಒಂದೊಳ್ಳೆ ಫ್ಯಾಮಿಲಿ ಚಿತ್ರ. ಬಟ್ ಕ್ವಾಲಿಟಿ ಮೇಕಿಂಗ್, ಯಾಕಂದ್ರೆ ರಸೂಲ್ ಈ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ ಅಂತ ಬಹಳ ಖುಷಿ ವಿಚಾರ. ಅದೇ ಅವರು ಆಸ್ಕಾರ್ ವಿನ್ನರ್ ಅಂತ ಕೇಳ್ಬಿಟ್ಟು ತುಂಬಾ ಚೆನ್ನಾಗಿ ಸೌಂಡ್ ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಕ್ಯಾಮ್ರಾ ವರ್ಕ್ ಸ್ಪೆಷಲ್ ಆಗಿ ಅದೆರಡನ್ನು ಮೆನ್ಷನ್ ಮಾಡ್ಲೇಬೇಕು, RR ಮತ್ತೆ ಕ್ಯಾಮ್ರಾ ವರ್ಕ್. ನಿಜವಾಗ್ಲೂ ಒಂದು ಈ ಕನ್ನಡ ಸಿನಿಮಾ ಈ ಲೆವೆಲ್ ಕ್ವಾಲಿಟಿ ಇದೆಯಾ ಅನ್ನೋ ಲೆವೆಲ್ ಕೆಲಸ ಮಾಡಿದ್ದಾರೆ. ಮತ್ತೆ ನಮ್ಮ ತರುಣ್ ಜೀವ ಒಬ್ಬರು ತುಂಬಾ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಖರ್ಚು ಮಾಡಿದ್ದಾರೆ. ಸೊ ಫೈನಲಿ ನಾವು ನೋಡಿದೀವಿ, ನಾವ್ ಆಕ್ಟ್ ಮಾಡಿರೋ ಸಿನಿಮಾ, ನಾವೆಲ್ಲಾ ಸಿನಿಮಾಗಳಿಗೂ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತೀವಿ. ಬಟ್ ಜನಕ್ಕೆ ಇಷ್ಟ ಆಗ್ಬೇಕು. ಎಲ್ರು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ತುಂಬಾ ಜನ ಫೋನ್ ಮಾಡಿ ಇಲ್ಲ ತುಂಬಾ ಚೆನ್ನಾಗಿ ಇದೆ ಅಂತ ಹೇಳ್ತಿದ್ದಾರೆ. ದಯಮಾಡಿ ಎಲ್ರು ಬಂದು ಚೂಮಂತರ್ ಸಿನಿಮಾನ ನೋಡಿ ಆರಿಸಿ ಆಶೀರ್ವಾದ. ಸಿನಿಮಾ ಜನಕ್ಕೆ ಇಷ್ಟ ಆಗ್ಬಿಟ್ರೆ 100% ಥಿಯೇಟರ್ಗಳು ಆಗ್ತಾ ಹೋಗುತ್ತೆ. ಆಮೇಲೆ ಮೇಜರ್ ಆಗಿ ಏನಾಗುತ್ತೆ, ಮೊದಲನೇ ವಾರ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಯಾವುದೇ ಆದ್ರೂ ಹೊಸದಾಗಿ ಬಂದಾಗ ಫಸ್ಟ್ ವಾರ ಏನಿರುತ್ತೆ ಆ ಟೈಮ್ದು ಕಲೆಕ್ಷನ್ ಸಿನಿಮಾಗೆ ತುಂಬಾ ದೊಡ್ಡ ಪ್ಲಸ್ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ ವೀಕು ಒಳ್ಳೊಳ್ಳೆ ಸೆಂಟರ್ಗಳು ಸಿಗ್ಬೇಕು. ಮೇಜರ್ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದ್ರೆ ನಮ್ ಕನ್ನಡ ಸೆಂಟರ್ಸ್ ಅಂತ ಒಂದೊಂದು ಊರುಗಳಿದಾವೆ, ಅಲ್ಲಿ ಏನು ಮಾಡಕ್ಕಾಗಲ್ಲ, ಒಂದೊಂದೇ ಥಿಯೇಟರ್ಗಳು ಇರ್ತವೆ. ಸೊ ಅದನ್ನ ಕನ್ನಡ ಸಿನಿಮಾಗಳಿಗೆ ಕೊಡಬೇಕು. ಬಟ್ ಅದ್ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೆಲ್ಲ ಸರಿ ಹೋಗುತ್ತೆ ಅನ್ಕೊಂತೀನಿ ಥಿಯೇಟರ್ ಸಮಸ್ಯೆ. ಸೊ ಫೈನಲಿ ಸಿನಿಮಾ ಚೆನ್ನಾಗಿದೆ. ಆಮೇಲೆ ಯಾವ ಥಿಯೇಟರ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಜನಕ್ಕೆ ಇಷ್ಟ ಆಗಿ ಅವ್ರು ನೋಡೋಕ್ ಶುರು ಆಗ್ಬಿಟ್ರೆ 100% ದೊಡ್ಡ ಹಿಟ್ ಅಂತೂ ಆಗೇ ಆಗುತ್ತೆ. ನಮ್ಗಂತೂ ತುಂಬಾ ಇಷ್ಟ ಆಗಿದೆ. ದಯವಿಟ್ಟು ನೀವು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ.